ಕೊಹಿನೂರ್ ವಜ್ರ ಮತ್ತೆ ಚರ್ಚೆಯಲ್ಲಿದೆ. ಬ್ರಿಟನ್ನ ಸಂಸ್ಕೃತಿ ಕಾರ್ಯದರ್ಶಿ ಲಿಸಾ ನಂದಿ ಐತಿಹಾಸಿಕ ಕಲಾಕೃತಿಗಳ ಸಹಯೋಗ ಹೆಚ್ಚಿಸಲು ಭಾರತ ಮತ್ತು ಬ್ರಿಟನ್ ಮಾತುಕತೆ ನಡೆಸುತ್ತಿವೆ ಎಂದು ಹೇಳಿದ್ದಾರೆ. ಕೊಹಿನೂರನ ಕಥೆ ಆಸಕ್ತಿದಾಯಕವಾಗಿದೆ. ಬ್ರಿಟಿಷರು ಭಾರತವನ್ನು ಹೇಗೆ ಲೂಟಿ ಮಾಡಿದರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ದಂತಕಥೆಯ ಪ್ರಕಾರ ಕೊಹಿನೂರ್ ವಜ್ರ 5,000 ವರ್ಷಗಳಷ್ಟು ಹಳೆಯದು. ಇದರ ಅಸ್ತಿತ್ವವನ್ನು ದೃಢೀಕರಿಸುವ ಮೊದಲ ದಾಖಲೆ 1526ರದ್ದು. ಕೊಹಿನೂರ್ ವಿವಿಧ ಭಾರತೀಯ ಮತ್ತು ಪರ್ಷಿಯನ್ ಆಡಳಿತಗಾರರ 13ನೇ ಶತಮಾನದಲ್ಲಿ ಇದು ಗ್ವಾಲಿಯರ್ ರಾಜನ ಬಳಿಯಿತ್ತು. ಶಹಜಾನನ ಮಗ ಔರಂಗಜೇಬ್ ಕೊಹಿನೂರನ್ನು ಲಾಹೋರ್ನ ಬಾದಶಾಹಿ ಮಸೀದಿಗೆ ತಂದನು. ನಾದಿರ್ ಶಾ ಅದನ್ನು ಲೂಟಿ ಮಾಡಿದನು. 1813ರಲ್ಲಿ ಅಫ್ಘಾನಿಸ್ತಾನದಿಂದ ಪದಚ್ಯುತಗೊಂಡ ಶುಜಾ ಶಾ ದುರ್ರಾನಿ ಇದನ್ನು ಭಾರತಕ್ಕೆ ತಂದರು. ಕೊಹಿನೂರ್ ವಜ್ರ ಮಹಾರಾಜ ರಣಜಿತ್ ಸಿಂಗ್ ಅವರ ಖಜಾನೆಯಲ್ಲಿತ್ತು. ಇದನ್ನು ಈಸ್ಟ್ ಇಂಡಿಯಾ ಕಂಪನಿ ವಶಪಡಿಸಿಕೊಂಡಿತ್ತು. ಪಂಜಾಬ್ ವಿಲೀನದ ನಂತರ ಇದನ್ನು ಮಹಾರಾಣಿ ವಿಕ್ಟೋರಿಯಾಗೆ ಉಡುಗೊರೆಯಾಗಿ ನೀಡಲಾಯಿತು.